ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಪೋಸ್ಟ್ ಆಫೀಸ್ನಲ್ಲಿ ಏನೊಂದು ಗ್ರಾಮೀಣ ಡಾಕ್ ಸೇವಕ ನೇಮಕಾತಿಯಾಗಿದೆ. ಈ ಒಂದು ಪೋಸ್ಟ್ಗೆ ಸಂಬಂಧಪಟ್ಟಂಗೆ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗಿದೆ. ಅದನ್ನು ಯಾವ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ಅಪ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಒಂದು ಅಪ್ಡೇಟ್ ಬಂದಿದೆ GDS ಇಂದ. ಏನಂದರೆ, ಮೊದಲು ಒನ್ ಟೈಮ್ ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ, ಆಮೇಲೆ ನಿಮಗೆ ಒಂದು ಅಪ್ಲಿಕೇಶನ್ ಫಾರ್ಮ್ನ ಸಬ್ಮಿಟ್ ಮಾಡೋದಿರುತ್ತೆ ಅಂತ ಈಗ ಒನ್ ಟೈಮ್ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಮಾಡಿದ್ದಾರೆ. ಅದನ್ನು ಯಾವ ರೀತಿ ಫಿಲ್ ಮಾಡೋದಂತ ನೋಡ್ಕೊಳ್ಳೋಣ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಟೆಲಿಗ್ರಾಮ್ ಗ್ರೂಪಿಗೆ ಯಾರು ಜಾಯ್ನ್ ಆಗಿಲ್ಲ ನೋಡಿ, ನೀವು ಜಾಯ್ನ್ ಆಗಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮತ್ತು ನಾನು ಅಪ್ಲೈ ಲಿಂಕ್ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ವೆಬ್ಸೈಟಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಜಾಯ್ನ್ ಮೈ ಟೆಲಿಗ್ರಾಮ್ ಇದೆಲ್ಲ, ಇದ್ರ ಮೂಲಕ ನೀವು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗ್ಬೋದು. ನಾವು ಕ್ವಿಕ್ಕಾದ ಇನ್ಫಾರ್ಮೇಷನ್ ಆಗಿರ್ಬೋದು, ಎಲ್ಲ ಒಂದು ಅಪ್ಡೇಟಲ್ಲಿ ಟೆಲಿಗ್ರಾಮ್ನಲ್ಲಿ ಬರ್ತಾ ಇರ್ತವೆ. ಆದಷ್ಟು ಒಂದು ಟೆಲಿಗ್ರಾಮ್ ಗ್ರೂಪಿಗೆ ನೀವು ಜಾಯ್ನ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಅಲ್ಲಿ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗುತ್ತೆ. ಬನ್ನಿ, ಈಗ ಒಂದು ಪೋಸ್ಟ್ ಆಫೀಸ್ನ ಒಂದು ಆನ್ಲೈನ್ ಫಾರ್ಮ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಒಂದು ಫಿಲ್ ಮಾಡೋದಂತ ನೋಡ್ಕೋಣ. ಮೊದಲೇದಾಗಿ ಅಪ್ಲೈ ಲಿಂಕ್ ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೀವು ಈ ಒಂದು ಪೋಸ್ಟ್ಗೆ ಸಂಬಂಧಪಟ್ಟಂಗೆ ಎಲ್ಲ ಇನ್ಫಾರ್ಮೇಷನ್ನ ಕ್ವಿಕ್ಕಾಗಿ ನೀವು ತಿಳ್ಕೊಳ್ಬೋದು. ಒಂದು ಅಪ್ಲಿಕೇಶನ್ ಫೀಸ್ ಆಗಿರ್ಬೋದು, ಮತ್ತು ಅಪ್ಲೈ ಡೇಟ್ ಆಗಿರ್ಬೋದು, ಕೊನೆಯ ದಿನಾಂಕ ಆಗಿರ್ಬೋದು, ಟೋಟಲಾಗಿ ಎಷ್ಟು ಪೋಸ್ಟ್ಗಳಿದ್ದಾವೆ, ಮತ್ತು ನಿಮಗೆ ಸ್ಟೇಟ್ ವೈಸ್ ಎಷ್ಟು ಒಂದು ವೇಕೆನ್ಸಿಯನ್ನು ಕೊಟ್ಟಿದ್ದಾರೆ ಅಂತ ನೀವು ಇಲ್ಲಿ ಕ್ಲಿಯರಾಗಿ ನೋಡ್ಕೋಬೋದು. ನಮ್ಮ ಸ್ಟೇಟ್ನಲ್ಲಿ ಕರ್ನಾಟಕದಲ್ಲಿ 1135 ಸೀಟ್ಗಳು ರಿಸರ್ವ್ ಮಾಡಿದ್ದಾರೆ, ಮತ್ತು ಅಲ್ಲಿ ಡಿವಿಷನ್ ಮೂಲಕ ನಿಮಗೆ ಸೀಟ್ಗಳನ್ನ ಹಂಚಿಕೆ ಮಾಡಿರ್ತಾರೆ. ಒಂದ್ಸಲ ಅಲ್ಲಿ ವೆಬ್ಸೈಟ್ನಲ್ಲಿ ನೀವು ಚೆಕ್ ಮಾಡ್ಕೋಬೋದು, ಯಾವ ಒಂದು ಡಿವಿಷನಲ್ಲಿ ಯಾವ ಡಿಸ್ಟಿಕ್ಕು, ಆ ಡಿಸ್ಟಿಕ್ನಲ್ಲಿ ಯಾವ ಒಂದು ಡಿವಿಷನಲ್ಲಿ ಒಂದು ಪೋಸ್ಟ್ಗಳಿದ್ದಾವೆ ಮತ್ತು ಯಾವ ಒಂದು ಕೆಟಗರಿಗೆ ರಿಸರ್ವ್ ಆಗಿದೆ ಅಂತ ನೀವು ಚೆಕ್ ಮಾಡ್ಕೋಬೋದು. ಈ ರೀತಿಯಾಗಿ ಸ್ವಲ್ಪ ಕ್ವಿಕ್ಕಾದ ಇನ್ಫಾರ್ಮೇಷನ್ ಚೆಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ನಿಮಗೆ ಕೆಳಗೆ ಸ್ಕ್ರೋಲ್ ಮಾಡಿದರೆ ನಿಮಗೆ ಇಂಪಾರ್ಟೆಂಟ್ ಲಿಂಕ್ಸ್ ಬರುತ್ತೆ ನೋಡಿ. ಇಲ್ಲಿ ನಿಮಗೆ ಅಪ್ಲೈ ಲಿಂಕ್ ನಿಮಗೆ ಇನ್ನೂ ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಟ್ ಮಾಡೋದಿಲ್ಲ. ಅಂದರೆ 2 ಫೆಬ್ರವರಿಯಿಂದ ನಿಮಗೆ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋ ಫಾರ್ಮ್ ಬರುತ್ತೆ. ಬಟ್ ನಿಮಗೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗಿದೆ. ಕಂಪಲ್ಸರಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಆಮೇಲೆ ಲಾಗಿನ್ ಆಗಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಈಗ ಒನ್ ಟೈಮ್ ರಿಜಿಸ್ಟ್ರೇಷನ್ ಫಾರ್ಮ್ ನೀವು ಅಂದರೆ ಕ್ರಿಯೇಟ್ ಮಾಡಬೇಕಾಗತ್ತೆ. ನಿಮ್ಮ ಅಕೌಂಟ್ನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ಅದನ್ನು ಯಾವ ರೀತಿ ಮಾಡ್ಕೋಬೇಕಂತ ನಾನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ಮತ್ತು ನಿಮಗೆ ಏನಾದರೂ ನೋಟಿಫಿಕೇಷನ್ ಬೇಕಾದರೆ ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು, ಮತ್ತು ಅಫಿಷಿಯಲ್ ವೆಬ್ಸೈಟ್ನು ಚೆಕ್ ಮಾಡ್ಕೋಬೋದು. ಈಗ ನಾವು ಡೈರೆಕ್ಟಾಗಿ ಒಂದು ಒನ್ ಟೈಮ್ ರಿಜಿಸ್ಟ್ರೇಷನ್ ಫಾರ್ಮ್ ಇದೆಯಲ್ಲ, ಕ್ಲಿಕ್ಕರ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಅಂದರೆ ನಿಮಗೆ ಈ ಸಲ GDS ಆನ್ಲೈನ್ ಒಂದು ಎಂಗೇಜ್ಮೆಂಟ್ ಆನ್ಲೈನ್ ಫಾರ್ಮ್ ಬೇರೆ ವೆಬ್ಸೈಟ್ನಲ್ಲಿ ಕ್ರಿಯೇಟ್ ಮಾಡೋದಿರುತ್ತೆ. ಈಗ ಏನು ಒಂದು SSC RRB ಯಾವ ರೀತಿಯಾಗಿ ಒಂದು ವೇಕೆನ್ಸಿನ ತುಂಬ್ಕೊಳ್ತಾ ಇದ್ದಾರಲ್ಲ, ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಆಮೇಲೆ ಲಾಗಿನ್ ಮಾಡಿ ಅಪ್ಲೈ ಮಾಡೋದಿರುತ್ತಲ್ಲ, ಅದೇ ರೀತಿಯಾಗಿ ಇವರು ಅದೇ ರೀತಿಯಾಗಿ ಫಾಲೋ ಮಾಡ್ತಾ ಇದ್ದಾರೆ ನೋಡಿ. ಈ ಒಂದು ಹೊಸ ವೆಬ್ಸೈಟ್ನ ಅವರು ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿ ನಿಮ್ಮದು ಒಂದು ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡ್ಕೋಬೇಕು ನೋಡಿ. ಸ್ವಲ್ಪ ಇನ್ಫಾರ್ಮೇಷನ್ ನೀಡಿದ್ದಾರೆ ನೋಡಿ. GDS ಆನ್ಲೈನ್ ಎಂಗೇಜ್ಮೆಂಟ್ ನೋಟಿಫಿಕೇಷನ್ 2026 ಇಂಪಾರ್ಟೆಂಟ್ ಡೇಟ್ಸ್ ನೋಡ್ಕೊಳ್ಳಿ ನೋಡಿ. ಇಂಪಾರ್ಟೆಂಟ್ ಡೇಟ್ಸಲ್ಲಿ ನಿಮಗೆ ಮಾಹಿತಿ ನೋಡ್ಕೋದಾದರೆ, ಯೂಸರ್ ರಿಜಿಸ್ಟ್ರೇಷನ್ ನಾ ಈಗೇನು ಹೇಳಿದ್ನಲ್ಲ, ಒನ್ ಟೈಮ್ ರಿಜಿಸ್ಟ್ರೇಷನ್ನು ಅದು ಸ್ಟಾರ್ಟು ನಿಮಗೆ 30 ಜನವರಿಯಿಂದ ಆ್ಯಂಡ್ 14 ಫೆಬ್ರವರಿವರೆಗೆ ನಿಮಗೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಮತ್ತು ಅಪ್ಲಿಕೇಶನ್ ಸಬ್ಮಿಷನ್ ಅಂದರೆ ಅಪ್ಲಿಕೇಶನ್ ನೀವು ಅಪ್ಲೈ ಮಾಡೋದಂತ ಹೇಳಿದ್ನಲ್ಲ, ಅದು ಸ್ಟಾರ್ಟ್ ಫೆಬ್ರವರಿ 1 ಆ್ಯಂಡು 16 ಫೆಬ್ರವರಿ 2026 ಇದೆ. ಅಂದರೆ ನಿಮಗೆ ಈಗ ನೀವು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಆಮೇಲೆ ನಾಳೆ ನಿಮಗೆ ಅಪ್ಲಿಕೇಶನ್ನ ಸಬ್ಮಿಷನ್ ಮಾಡ್ಕೋಬೋದು. ಮತ್ತು ಕರೆಕ್ಷನ್ ಡೇಟ್ ನೋಡ್ಕೊಳ್ಳಿ, 17 ಫೆಬ್ರವರಿಯಿಂದ 18 ಫೆಬ್ರವರಿಗೆ ಒಂದು ಕರೆಕ್ಷನ್ ಕೊಟ್ಟಿದ್ದಾರೆ ನೋಡಿ. ಈ ಒಂದು ಡೇಟ್ಸ್ ಒಳಗೆ ನೀವು ಒಂದು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಮತ್ತು ಅಪ್ಲಿಕೇಶನ್ನ ಸಬ್ಮಿಷನ್ ಮಾಡ್ಕೋಬೇಕು ನೋಡಿ. ಇವತ್ತೇ ನಿಮ್ಮದು ಒಂದು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ, ಬಟ್ ನಾಳೆಗೆ ಅಪ್ಲಿಕೇಶನ್ ನೀವು ಸಬ್ಮಿಷನ್ ಮಾಡಬೇಕು. ಈಗ ನಾನು ರಿಜಿಸ್ಟ್ರೇಷನ್ ಮಾಡೋದಂತ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ಅದೇ ರೀತಿಯಾಗಿ ಕೆಳಗೆ ಸ್ಕ್ರೋಲ್ ಮಾಡಿ ಡೈರೆಕ್ಟಾಗಿ ನಿಮಗೆ ಇಲ್ಲಿ ಕ್ಲಿಕರ್ ಟು ರಿಜಿಸ್ಟರ್ ಅಪ್ಲೈ ಅಂತ ಒಂದು ಆಪ್ಷನ್ ಬರುತ್ತೆ. ಇದ್ರ ಮೂಲಕ ನೀವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ಸ್ವಲ್ಪ ಇನ್ಫಾರ್ಮೇಷನ್ ಈ ಒಂದು ವೆಬ್ಸೈಟಿಂದ ನಾವು ತಿಳ್ಕೊಳ್ಬೇಕಾಗತ್ತೆ ನೋಡಿ. ಇಲ್ಲಿ ನೋಟಿಫಿಕೇಷನ್ ಅಂತ ಕೊಟ್ಟಿದ್ದಾರೆ, ಒಂದು ಡಿಸ್ಕ್ರಿಪ್ಟಿವ್ ನೋಟಿಫಿಕೇಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಣ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಅವರು ಒಂದು PDF ಬರುತ್ತೆ, ನೋಟಿಫಿಕೇಷನ್ ಬರುತ್ತೆ. ಅವ್ರದ್ದು ಏನು ನೋಟಿಫಿಕೇಷನ್ ರಿಲೀಸ್ ಆಗಿದೆಯಲ್ಲ ನೋಡಿ, ಈಗಾಗಲೇ ಅವರು ಮಾಹಿತಿ ಕೊಟ್ಟಿದ್ದರು ಒಂದು ನೋಟಿಫಿಕೇಷನಲ್ಲಿ. ಆನ್ಲೈನ್ ಒನ್ ಟೈಮ್ ರಿಜಿಸ್ಟ್ರೇಷನನ್ನು 31ರಿಂದ 14th ನಿಮಗೆ ರಿಜಿಸ್ಟ್ರೇಷನ್ ಕೊಡ್ತಾ ಇದ್ದಾರೆ. ಒಂದು ಅಪ್ಲಿಕೇಶನ್ ಸಬ್ಮಿಷನ್ ಡೇಟ್ ನೋಡಿ, 2 ಫೆಬ್ರವರಿಯಿಂದ 16th ಒಂದು ಅಪ್ಲಿಕೇಶನ್ನ ಸಬ್ಮಿಷನ್ ಮಾಡ್ಕೋಬೋದು. ಮತ್ತು ಕರೆಕ್ಷನ್ ಡೇಟು ಕೊಟ್ಟಿದ್ದಾರೆ, ಈ PDF ಮೂಲಕ ಕೊಟ್ಟಿದ್ದಾರೆ ನೋಡಿ. ಈ ರೀತಿಯಾಗಿದೆ ನಿಮ್ಮದು ಸ್ಯಾಲ್ರಿ ಆಗಿರ್ಬೋದು, ಯಾವ ರೀತಿ ಸ್ಯಾಲ್ರಿ, ಏಜ್ ರಿಲ್ಯಾಕ್ಷನ್ಸ್ ಆಗಿರ್ಬೋದು. ಈ PDFನ ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಏನೇನು ಇನ್ಫಾರ್ಮೇಷನ್ ಇದೆ ಅಂತ. ನಿಮಗೆ ನಾಳೆ ಒಂದು ಅಪ್ಲಿಕೇಶನ್ ಫುಲ್ ಫಾರ್ಮ್ ತೋರಿಸ್ತೀನಿ. ಈಗ ರಿಜಿಸ್ಟ್ರೇಷನ್ನ ಮಾಡ್ಕೊಂಡು ಅದನ್ನು ಬ್ಯಾಕ್ ಬರೋಣ.
ಮತ್ತು ರಿಜಿಸ್ಟ್ರೇಷನ್ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ನೀವು ನೋಡ್ಕೋಬೋದು. ನೋಡಿ ರಿಜಿಸ್ಟ್ರೇಷನ್ ಇನ್ಸ್ಟ್ರಕ್ಷನ್ಸ್ ಹೆಂಗಿದೆ ನೋಡಿ, ನಿಮ್ಮ ಒಂದು ಮೊಬೈಲ್ ನಂಬರ್, ಇಮೇಲ್ ID ಕಂಪಲ್ಸರಿ ಇಲ್ಲಿ ರಿಜಿಸ್ಟ್ರೇಷನ್ ಮಾಡುವಾಗ ಬೇಕಾಗುತ್ತೆ. ಮತ್ತು ಮೊಬೈಲ್ ನಂಬರ್ 10 ಡಿಜಿಟಲ್ ಏನು 2 ಇರ್ತಲ್ಲ, ವ್ಯಾಲಿಡ್ ಇರಬೇಕು, OTP ಬರ್ತಾ ಇರಬೇಕು. ಅದ್ರ ಮೂಲಕ ಒಂದು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಮತ್ತು ಇಲ್ಲಿ ರಿಜಿಸ್ಟ್ರೇಷನ್ ಮಾಡುವಾಗ ಮತ್ತೇನೇನು ಬೇಕು, ಒಂದು SSLC ಮಾರ್ಕ್ಸ್ ಕಾರ್ಡ್ ಇದ್ದರೆ ನಿಮಗೆ ಸಾಕಾಗುತ್ತೆ. ಮಾರ್ಕ್ಸ್ ಕಾರ್ಡಲ್ಲಿ ಏನೇನು ಡೀಟೇಲ್ಸ್ ಇರುತ್ತಲ್ಲ ಅದು ಎಲ್ಲಿ ರಿಜಿಸ್ಟ್ರೇಷನಲ್ಲಿ ಬೇಕಾಗುತ್ತೆ ಅಂತ ಕೊಟ್ಟಿರ್ತಾರೆ. ಈಗೇನು ರಿಜಿಸ್ಟ್ರೇಷನ್ ಮಾಡಬೇಕಂದ್ರೆ ಮುಂದೆ ಒಂದು SSLC ಮಾರ್ಕ್ಸ್ ಕಾರ್ಡ್ ಇಟ್ಕೊಳ್ಳಿ, ಮತ್ತು ಇಮೇಲ್ ID ಮತ್ತು ಫೋನ್ ನಂಬರ್ನ ಬರೆದಿಟ್ಕೊಳ್ಳಿ. ಅವು ಈ 3 ಇದ್ದರೆ ನಿಮಗೆ ರಿಜಿಸ್ಟ್ರೇಷನ್ ಆಗುತ್ತೆ. ಈಗ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಣ. ಈಗ ಡೈರೆಕ್ಟಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಬಿಡೋಣ. ಈಗ ಅದಕ್ಕೂ ಮುಂಚೆ ಇಲ್ಲಿ ನೀವು ಎಲ್ಲೆಲ್ಲಿ ವೇಕೆನ್ಸಿಗಳು ಇದ್ದಾವೆ ಅಂತ ನೋಡ್ಕೊಬೋದು. ನೋಡಿ ನಿಮ್ಮ ಸರ್ಕಲ್ನ ಚೂಸ್ ಮಾಡ್ಕೊಳ್ಳಿ. ಕರ್ನಾಟಕ ಸರ್ಕಲು ಯಾವೊಂದು ಡಿವಿಷನಲ್ಲಿ, ನೋಡಿ ಈಗ ಎಕ್ಸಾಂಪಲ್ ಬಾಕ ಡಿವಿಷನಲ್ಲಿ ಯಾವ್ಯಾವ ಒಂದು ಆಫೀಸ್ ನೇಮು ಮತ್ತು ಯಾವೊಂದು ಕ್ಯಾಟಗರಿ ರಿಸರ್ವ್ ಆಗಿದೆ ಆ ಪೋಸ್ಟು ಅಂತ ನೀವು ಒಂದ್ಸಲ ಚೆಕ್ ಮಾಡ್ಕೋಬೋದು. ನೋಡಿ ನಿಮ್ಮ ಒಂದು ಡಿವಿಷನ್ ಅಥವಾ ನಿಮ್ಮದು ಒಂದು ಸ್ಟೇಟ್ ಆ್ಯಂಡ್ ಡಿಸ್ಟ್ರಿಕ್ನ ಚೂಸ್ ಮಾಡ್ಕೊಂಡು ಆ ಡಿಸ್ಟ್ರಿಕ್ನಲ್ಲಿ ಯಾವ ಒಂದು ಪೋಸ್ಟ್ಗಳು, ಒಂದು ಆಫೀಸ್ ನೇಮ್ಗಳು ಯಾವ ಕ್ಯಾಟಗರಿ ರಿಸರ್ವ್ ಆಗಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಈ ರೀತಿಗೆ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಡೈರೆಕ್ಟಾಗಿ ಒಂದು ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಳೋಣ. ಬನ್ನಿ, ಬಂದ ತಕ್ಷಣ ಇಲ್ಲಿ ಕ್ಲಿಕರ್ ರಿಜಿಸ್ಟರ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ GDS ಆನ್ಲೈನ್ ಇಲ್ಲಿ ಒಂದು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂತ ಒಂದಿದೆ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನೀಡಬೇಕಾಗುತ್ತೆ. ನೋಡಿ ಮೊದಲೇದಾಗಿ ನಿಮ್ಮ ಒಂದು ಆ್ಯಕ್ಟಿವ್ ಇರುವ ಮೊಬೈಲ್ ನಂಬರ್ನ ಹಾಕ್ಕೊಳ್ಳಿ ಮತ್ತು ಇಮೇಲ್ ID ಹಾಕ್ಕೊಳ್ಳಿ. ಇವೆರಡು ಡೀಟೇಲ್ಸ್ ನೀಡಿದ ಮೇಲೆ ನಿಮಗೆ ಇಲ್ಲಿ ಒಂದು OTP ಬರುತ್ತೆ. ಸೆಂಡ್ OTP ಎರಡು OTP ಹಾಕಿ ವೆರಿಫಿಕೇಷನ್ ಮಾಡ್ಕೊಳ್ಳಿ. ನಂಬರ್ ಹಾಕಿದ ಮೇಲೆ ನಿಮಗೆ ಇಲ್ಲಿ ಸೆಂಡ್ OTP ಅಂತ ಆಪ್ಷನ್ ಬಂದಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ್ರೆ ನಿಮಗೆ OTP ಬರುತ್ತೆ. ಆ OTPನ ನೀವು ಇಲ್ಲಿ ಕೆಳಗೆ ಕೊಟ್ಟಿರುವಂಥ ಇಲ್ಲಿದೆಯಲ್ಲ, ಇಲ್ಲಿ ಫಿಲ್ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಇಮೇಲ್ನು ವೆರಿಫೈ ಮಾಡ್ಕೊಳ್ಳಿ. ಎರಡೂ ವೆರಿಫೈ ಆಗುತ್ತೆ. ನೋಡಿ ಮೊಬೈಲ್ ನಂಬರ್ ವೆರಿಫೈಡ್ ಸಕ್ಸಸ್ಫುಲಿ, ಇಮೇಲ್ ಅಡ್ರೆಸ್ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಒಂದು ಬೇಸಿಕ್ ಡೀಟೇಲ್ಸ್ನ ನೀಡಬೇಕು. ಈಗ ಒಂದು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ನೀವು ಒಂದು SSLC ಮಾರ್ಕ್ಸ್ ಕಾರ್ಡ್ನ ಮುಂದಿಟ್ಕೊಳ್ಳಿ. ಅದರಲ್ಲಿ ಯಾವ ರೀತಿಯಾಗಿ ಡೀಟೇಲ್ಸ್ ಇರುತ್ತಲ್ಲ ಕರೆಕ್ಟಾಗಿ ಅದರಲ್ಲಿರುವಂಥ ಡೀಟೇಲ್ಸ್ನ ಇಲ್ಲಿ ಫಿಲ್ ಮಾಡಬೇಕು. ನೋಡಿ ಮೊದಲೇದಾಗಿ ಒಂದು ಅಪ್ಲಿಕೇಟ್ ನೇಮ್ ಕೇಳ್ತಾ ಇದೆಯಲ್ಲ, ಇದು ಒಂದು SSLC ಮಾರ್ಕ್ಸ್ ಕಾರ್ಡ್ನಲ್ಲಿರುವಂಥ ನಿಮ್ಮ ನೇಮ್ ಅದರಲ್ಲಿ ಯಾವ ರೀತಿಯಾಗಿದೆಯಲ್ಲ ಅದೇ ರೀತಿಯಾಗಿ ಇಲ್ಲಿ ನೇಮ್ನ ಫಿಲ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡು ಇಲ್ಲಿ ಡೇಟ್ ಆಫ್ ಬರ್ತ್ ಕೇಳ್ತಾ ಇದೆ. ನಿಮ್ಮ ಒಂದು SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಡೇಟ್ ಆಫ್ ಬರ್ತ್ ಯಾವ ರೀತಿಯಾಗಿದೆಯಲ್ಲ ಆ ರೀತಿಯಾಗಿ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ನಿಮ್ಮದು ಇಯರ್ ಆಗಿರ್ಬೋದು, ಇಲ್ಲಿ ಇಯರ್ನ ಚೂಸ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ನಿಮ್ಮದು ಯಾವ ಮಂತ್ ಇದೆ ಮತ್ತು ಯಾವ ಡೇಟ್ ಇದೆ, ಈ ರೀತಿಯಾಗಿ ನಿಮ್ಮದು ಡೇಟ್ ಆಫ್ ಬರ್ತ್ನ ಚೂಸ್ ಮಾಡ್ಕೊಳ್ಳಿ. ಮತ್ತು ನಿಮ್ಮದು ಜೆಂಡರ್ನ ಇಲ್ಲಿ ಕೇಳ್ತಾ ಇದೆ. ನಿಮ್ಮ ಜೆಂಡರ್ ಯಾವುದಿದೆ ಅದನ್ನು ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ SSLC ಮಾರ್ಕ್ಸ್ ಕಾರ್ಡ್ನಲ್ಲಿರುವಂಥ ನಿಮ್ಮ ಫಾದರ್ ನೇಮ್ ಹಾಕಬೇಕು. ಸೇಮಲ್ಲಿ ಇದರಲ್ಲಿ ಯಾವ ರೀತಿಯಾಗಿದೆಯಲ್ಲ ಫಾದರ್ ನೇಮ್ ಅದೇ ರೀತಿಯಾಗಿ ಹಾಕ್ಕೊಳ್ಳಿ. ಯಾವುದೇ ರೀತಿ ಮಿಸ್ಟೇಕ್ನ ಮಾಡ್ಕೋಬೇಡಿ. ಇಲ್ಲಿ ಫಾದರ್ ನೇಮ್ನ ಹಾಕ್ಕೊಳ್ಳಿ. ಮತ್ತು ಕೆಳಗೆ ಬನ್ನಿ, ಇಲ್ಲಿ ನೆಕ್ಸ್ಟು ಮದರ್ ನೇಮ್ ಹಾಕಬೇಕು. ನಿಮ್ಮ ಒಂದು ಮದರ್ ನೇಮ್ ಡೀಟೇಲ್ಸ್ ಇಲ್ಲಿ ಹಾಕಬೇಕು. ಇದು ಒಂದು ಆ್ಯಸ್ ಪರ್ ಸೆಕೆಂಡ್ರಿ ಸ್ಕೂಲ್ ಸರ್ಟಿಫಿಕೇಟ್, ಅಂದರೆ SSLC ಮಾರ್ಕ್ಸ್ ಕಾರ್ಡ್ನಲ್ಲಿರುವಂತೆ ಮದರ್ ನೇಮ್ ಹಾಕಬೇಕು. ಕೊನೆಯದಾಗಿ ನಿಮಗೆ ಇಲ್ಲಿ ಕಮ್ಯುನಿಟಿ ಅಂದರೆ ಒಂದು ಕಾಸ್ಟ್ ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ನಿಮ್ಮದು ಕೆಟಗರಿ ಯಾವುದು ಅಂತ ಕೇಳಿರ್ತಾರೆ. ನೋಡಿ ನಿಮ್ಮ ಕೆಟಗರಿ ಯಾವುದು, ಅನ್ರಿಸರ್ವ್ಡ್ ಅಥವಾ OBC, SC, ST, EWS, ನಿಮ್ಮದು ಸೆಂಟರ್ನಲ್ಲಿ ಯಾವುದು ಕೆಟಗರಿ ಬರುತ್ತಲ್ಲ ಕೆಟಗರಿ ಈ ರೀತಿಯಾಗಿ ಚೂಸ್ ಮಾಡ್ಕೊಳ್ಳಿ. ಇಷ್ಟು ಕೆಟಗರಿ ಈ ರೀತಿಯಾಗಿ ಚೂಸ್ ಮಾಡಿಕೊಂಡು ಕೊನೆಯದಾಗಿ ಇಲ್ಲಿ ಕಂಪ್ಲೀಟ್ ಅಂತ ಆಪ್ಷನ್ ಇದೆಯಲ್ಲ, ಕಂಪ್ಲೀಟ್ ಅಂತ ಹೊಡೆಯೋಕ್ಕಿಂತ ಮುಂಚೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿದೆಯಲ್ಲ. ಫಾದರ್ ನೇಮು, ಡೇಟ್ ಆಫ್ ಬರ್ತು, ಮದರ್ ನೇಮು, ಫಾದರ್ ನೇಮ್ ಇವು ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದೇ ರೀತಿ ಮಿಸ್ಟೇಕ್ ಮಾಡ್ಕೋಬೇಡಿ. ಎಡಿಟ್ ಇದಕ್ಕೆ ಆಪ್ಷನ್ ಕೊಟ್ಟಿಲ್ಲ, ಅದಕ್ಕೆ ಒಂದ್ಸಲ ಕರೆಕ್ಟಾಗಿ ಇನ್ನೊಂದ್ಸಲ ಚೆಕ್ ಮಾಡ್ಕೊಂಡು ಕೊನೆಯದಾಗಿ ಇಲ್ಲಿ ಕಂಪ್ಲೀಟ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಕೊನೆಯದಾಗಿ ಏನು ಮಾಡಿ ಇಲ್ಲಿ ಕಂಪ್ಲೀಟ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ವೇಟ್ ಮಾಡಿ. ನೋಡಿ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್, ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅಂತಲ್ಲಿ ಶೋ ಆಗುತ್ತೆ. ನೀವು ನೋಡ್ಕೊಳ್ಳಿ, ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಗುತ್ತೆ. ಅದ್ರ ಜೊತೆಗೆ SMS ಬರುತ್ತೆ ನಿಮಗೆ. ನೋಡಿ SMS ಬರುತ್ತೆ. ಇದು ಈಗ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಲಾಗಿನ್ ಅಪ್ಲೈ ವಿಲ್ ಎನೇಬಲ್ ಆನ್ ಡರಿಂಗ್ ದ ಅಪ್ಲಿಕೇಶನ್ ಸಬ್ಮಿಷನ್ ವಿಂಡೋ ಆಸ್ ದ ಮೆನ್ಷನ್ ಇನ್ ದ ನೋಟಿಫಿಕೇಶನ್. ಅಂದರೆ ಈಗ ನಿಮ್ಮದು ಅಪ್ಲೈದು ಇನ್ನೂ ಓಪನ್ ಆಗಿಲ್ಲಲ್ಲ, ಈಗ ರಿಜಿಸ್ಟ್ರೇಷನ್ ನೀವು ಕಂಪ್ಲೀಟ್ ಆಯಿತು. ನೆಕ್ಸ್ಟು ಅಪ್ಲೈ ಮಾಡೋದಿರುತ್ತೆ, ಅದು 2 ಫೆಬ್ರವರಿಗೆ ಸ್ಟಾರ್ಟ್ ಆಗುತ್ತೆ. ಅದನ್ನು ಯಾವ ರೀತಿ ಅಪ್ಲೈ ಮಾಡೋದಂತ ನಾನು ನಿಮಗೆ ಅದು ಸಪ್ರೇಟಾಗಿ ವಿಡಿಯೋ ಮಾಡಿ ನಾನು ಮಾಹಿತಿ ಕೊಡ್ತೀನಿ. ಈ ರೀತಿಯಾಗಿ ಒಂದು GDS ಪೋಸ್ಟ್ಗೆ ಯಾರು ಅಪ್ಲೈ ಮಾಡಬೇಕಂತಿರಲ್ಲ, ಈ ರೀತಿಯಾಗಿ ಮೊದಲು ನೀವು 1 ಟೈಮ್ ರಿಜಿಸ್ಟ್ರೇಷನ್ನು ಪ್ರತಿಯೊಬ್ಬರು ಮಾಡಲೇಬೇಕಾಗುತ್ತೆ. ಈ ರೀತಿಯಾಗಿ ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಆದಷ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ, ನಿಮಗೆ ಕ್ವಿಕ್ ಆದ ಇನ್ಫಾರ್ಮೇಷನ್ ಸಿಗುತ್ತೆ. ನೋಡಿ ಈ ರೀತಿಯಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಆದಷ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ಒಂದು ಪೋಸ್ಟ್ ಆಫೀಸ್ದು 1 ಟೈಮ್ ರಿಜಿಸ್ಟ್ರೇಷನ್ನ ಮಾಡ್ಕೋಬೇಕಂತ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.